ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದಾನಾಂ ಕರ್ತೃಕತ್ವೇನ ಪ್ರಸಿದ್ಧಾಸು ಕೃತಿಷು ವಿಶುದ್ಧ ವೇದಾಂತ ಪರಿಭಾಷಾ ನಾಮ್ನಿ ದೇವಭಾಷಾಯಾಃ ಕೃತಿಃ ಇದಾनीं ವಿಚಾರ್ಯತೆ. ತತ್ರ ಪಂಚಮೋ ವಿಷಯಃ ಇದಾनीं ವಿಚಾರಣೀಯಃ. ಅಗ್ರೆ ತಾವತ್ ಶ್ರೀ ಶ್ರೀ ಸ್ವಾಮಿಚರಣಾನಾಂ ಪ್ರಶಸ್ತಿ ಶ್ಲೋಕಮೇಕಂ ಪಠಿತ್ವಾ ತೇಷಾಂ ಅನುಗ್ರಹಂ ಚ ಪ್ರಾಪ್ಯ ಪ್ರಕೃತಂ ಗ್ರಂಥಭಾಗಂ ಸೃಷ್ಟಿ ಪ್ರಳಯ ವ್ಯವಹಾರಃ ಇತಿ ಪ್ರಕೃತಂ ಗ್ರಂಥಭಾಗಂ ಯಥಾ ಸ್ವಾಮಿಪಾದಾನುಗ್ರಹಂ ವಿಚಾರಯಾಮಃ. ಓಂ ಕಷಾಯ ರಹಿತಂ ಕಾಷಾಯ ವಾತಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಕಷಾಯ ರಹಿತಂ ಕಾಷಾಯ ವಾತಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ಆನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಬ್ರಹ್ಮನಿಷ್ಠಾಯ ವಿದ್ಮಹೇ ಸಂಯಮೀಂದ್ರಾಯ ಧೀಮಹಿ ತನ್ನಃ ಸಚ್ಚಿದಾನಂದಃ ಪ್ರಚೋದಯಾತ್. ಅಥ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈಃ ಪ್ರಣೀತಾ ವಿಶುದ್ಧ ವೇದಾಂತ ಪರಿಭಾಷಾ. ಓಂ ಅವಾಚ್ಯಮಪ್ರಮೇಯಂಚ ಕಾರ್ಯಕಾರಣವರ್ಜಿತಂ ನಿಷ್ಕ್ರಿಯಂ ನಿಷ್ಕಲಂ ಶಾಂತಂ ಆತ್ಮಾನಮನುಸಂದಧೆ. ಪದವಾಕ್ಯ ಪ್ರಮಾಣ ಜ್ಞಾನ ಸಂಪ್ರದಾಯ ವಿದೋ ಗುರೂನ್ ನತ್ವಾ ವಿಶುದ್ಧ ವೇದಾಂತ ಪರಿಭಾಷಾ ಪ್ರಕಾಶ್ಯತೆ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರವರಿಂದ ವಿರಚಿತವಾಗಿರತಕ್ಕಂತಹ ಒಂದು ವಿಶಿಷ್ಟ ಕೃತಿ ವಿಶುದ್ಧ ವೇದಾಂತ ಪರಿಭಾಷಾ. ಇದು ವಿಶಿಷ್ಟ ಕೃತಿಯೂ ಹೌದು, ಮತ್ತೆ ಎಲ್ಲ ಈ ಅದ್ವೈತ ವೇದಾಂತ ಅಂತ ಏನಿದೆ ಇವತ್ತು, ಶಾಂಕರಾದ್ವೈತ ವೇದಾಂತ, ಈ ಅದ್ವೈತ ವೇದಾಂತದಲ್ಲಿ ಎಲ್ಲ ಈ ವಿಭಾಗ ಕ್ರಮ ಸರಿ ಇಲ್ಲ ನೋಡಿ. ವೇದಾಂತ ಅಂತ ಹೇಳಿದ್ರು ಸಾಕು. ವೇದಾಂತ ಅಂತ ಹೇಳಿದ್ರೆ ಏನು? ವೇದಾಂತ ಅಂದ್ರೆ ಅದು ಬ್ರಹ್ಮಾತ್ಮೈಕತ್ವ ಪ್ರತಿಪಾದನ ಪರ ಅಷ್ಟೇ. ಸರ್ವೇ ವೇದಾಂತ ಬ್ರಹ್ಮಾತ್ಮೈಕತ್ವ ಪ್ರತಿಪಾದನ ಪರಾಹ. ಅದ್ರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಆದರೆ ಅದನ್ನ ಏನು ನೋಡಿ, ಆ ವೇದಾಂತಗಳಲ್ಲಿ ಏನು ಬ್ರಹ್ಮಾತ್ಮೈಕತ್ವ ಪ್ರತಿಪಾದನ ಪರವಾಗಿರತಕ್ಕಂತಹ ವೇದಾಂತ ವಾಕ್ಯಗಳಿಗೆ ಏನರ್ಥ? ಅರ್ಥ ಗೊತ್ತಿಲ್ವ ಸ್ವಾಮಿ? ನಾವು ಸಂಸ್ಕೃತ ಪಂಡಿತರು ಇಲ್ಲ. ಅರ್ಥ ಏನರ್ಥ ಅಂತ ನಾವು ಕೇಳಿದ್ದು ಏನು ಗೊತ್ತೇನು? ಏನು ಆ ಶಬ್ದದ ಪಾರಿಭಾಷಿಕ ಅರ್ಥ ಅಂತ ಅಷ್ಟೆ. ಅಂದ್ರೇನು? ಓಹೋ, ಅಲ್ಲಿ ಗೊತ್ತಾಯ್ತು. ಒಂದು ಶಬ್ದಕ್ಕೆ ಯಾವುದೋ ಒಂದು ಶಬ್ದ, ಇವಾಗ ನೋಡಿ ಜೀವ ಅಂತಕ್ಕಂಥ ಒಂದು ಶಬ್ದ ಇದೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಈ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಅರ್ಥ ನಮಗೆಲ್ಲ ಗೊತ್ತು. ಈ ವ್ಯಾಕರಣ ವಿಚಾರದಲ್ಲೂ ಕೂಡ ಜೀವ ಪ್ರಾಣಧಾರಣೆ ಅಂತಕ್ಕಂಥದ್ದು ಧಾತುವಿನಿಂದ ಬಂದಿರತಕ್ಕಂಥದ್ದು ಜೀವತಿ ಇದು ಜೀವ, ನಮಗೆಲ್ಲ ಗೊತ್ತಿರತಕ್ಕಂಥದ್ದು. ಆದರೆ ಈ ವಿಶುದ್ಧ ವೇದಾಂತ ಪರಿಭಾಷಾ ಅಂತಿದೆಯಲ್ಲ, ಏನು
ಪಾರಿಭಾಷಿಕವಾದ ಅರ್ಥ ಯಾವುದೋ ವೇದಾಂತಗಳಲ್ಲಿ ಪಾರಿಭಾಷಿಕವಾದ ಒಂದು ಅರ್ಥ ಈ ಜೀವಾನ ಶಬ್ದಕ್ಕೇನು ಅಂತಂದ್ರೆ ಅದು ಬೇರೆ ಅರ್ಥ. ಏನು ನಾವು ಈಗ ತಿಳಿದುಕೊಂಡಿರುವಂತೆ ಜೀವ ಎಂಬತಕ್ಕಂಥ ಒಂದು ಪ್ರಾಣಧಾರಣೆಗೆ ಅವಶ್ಯಕವಾದ ಅದೇನಾಗಿದೆ, ಅದು ಯಾವುದೋ ಬ್ರಹ್ಮಕ್ಕೆ ಅಧೀನವಾಗಿದೆ. ಏನಾಗಿದೆ, ಈ ತತ್ವವೇ ಇಲ್ಲ. ಜೀವ ಅಂದ್ರೇನು? ಜೀವ ಅಂತಂದ್ರೆ ವೇದಾಂತ ಪಾರಿಭಾಷಿಕ ಅರ್ಥದಲ್ಲಿ, ವೇದಾಂತ ಪರಿಭಾಷೆಯಲ್ಲಿ ಏನು ಅವಿದ್ಯೋಪಹಿತವಾದ ಬ್ರಹ್ಮವನ್ನೇ ಜೀವ ಅಂತ ಕರೀತಾ ಇದ್ದೇವೆ ಅಷ್ಟೇ. ಜೀವ ಅಂದ್ರೇನು? ಜೀವ ಅಂದ್ರೆ ಅವಿದ್ಯೋಪಹಿತವಾಗಿರತಕ್ಕಂತಹ ಪರಬ್ರಹ್ಮ. ಮುಂದಕ್ಕೆ ಬಿಡಿ ಬೇರೆ ವಿಚಾರ. ಹಾಗಾದ್ರೆ ಅವಿದ್ಯೋಪಹಿತ ಅಂತಂದ್ರೇನ್ರಿ? ಬ್ರಹ್ಮ ಅವಿದ್ಯೆಯಿಂದ ಉಪಹಿತರಾಗಿರ್ತ. ಓ ಬ್ರಹ್ಮಕ್ಕೆ ಅವಿದ್ಯೆ ಇದು, ಬ್ರಹ್ಮಕ್ಕೆ ಅವಿದ್ಯೆ ಉಂಟೋ? ಯಾರಿಗ ಅವೆಲ್ಲ ಅದಕ್ಕೆ ಬೇರೆ ವಿಚಾರ ಇದೆ, ಅದಕ್ಕೂ ಪರಿಭಾಷೆ ಇದೆ, ಅದು ಬೇರೆ ಇವೆಲ್ಲ ವಿಚಾರ ಬೇಡ. ಇಲ್ಲಿ ಇಷ್ಟು ಹೀಗೆ ಪ್ರತಿಯೊಂದು ಶಬ್ದಕ್ಕೂ ಕೂಡ ಒಂದು ಪಾರಿಭಾಷಿಕ ಅರ್ಥ ಇದೆ. ಇದು ವೇದಾಂತದಲ್ಲೇ ಒಂದು ಪಾರಿಭಾಷಿಕ ಅರ್ಥ, ಮೀಮಾಂಸದಲ್ಲೇ ಒಂದು ಪಾರಿಭಾಷಿಕ ಅರ್ಥ, ಸಾಂಖ್ಯರಲ್ಲೇ ಪಾರಿಭಾಷಿಕ ಬೇರೆ ಅರ್ಥ ಇದೆ. ಹೀಗೆ ಪ್ರತಿಯೊಂದು ದರ್ಶನದಲ್ಲಿಯೂ ಕೂಡ ಬೇರೆ ಬೇರೆ ಅರ್ಥ, ವಿಜ್ಞಾನದ ಈಚಿನ ವಿಜ್ಞಾನದಲ್ಲಿ ಅದರಲ್ಲೇ ಬೇರೆ ಅರ್ಥ. ಹೀಗೆ ಇದನ್ನ ಮನಗಂಡು ಸ್ವಾಮಿಗಳವರೇನು, ಓಹೋ ಈ ಏನು ಅದ್ರ ವೇರಿಯೇಷನ್ ಇಲ್ಲ, ಈ ಒಂದು ಪಾರಿಭಾಷಿಕವಾದ ಒಂದು ಅರ್ಥ ಗೊತ್ತಿರ್ಲಿಲ್ವೋ ಇಲ್ಲ ಉಪಯೋಗ ಮಾಡಿಲ್ವೋ ಗೊತ್ತಿಲ್ಲ, ಅವೆಲ್ಲ ಬೇಡ. ಅದು ಆ ಪಾರಿಭಾಷಿಕ ಅರ್ಥವನ್ನ ಬಿಟ್ಟು ಬೇರೆ ಯಾವುದೋ ಅವರ ಒಂದು ದರ್ಶನಕ್ಕೆ ಅನುಗುಣವಾದ ಅರ್ಥವನ್ನು ಅಥವಾ ಎಲ್ಲರಿಗೂ ಲೋಕ ಸಾಮಾನ್ಯವಾಗಿರ್ತಕ್ಕಂಥ ಅರ್ಥವನ್ನು ಕೊಟ್ಟುಬಿಟ್ಟು ಆ ವೇದಾಂತ ವಾಕ್ಯದಲ್ಲಿ ಅರ್ಥ ಮಾಡಿದ್ರೆ ಏನಾಗುತ್ತೆ? ಸರಿ ಹೋಗೋದಿಲ್ಲ. ಆದ್ದರಿಂದ ಏನಾಯ್ತು, ವೇದಾಂತ ಅಂತ ಬಂತು. ವೇದಾಂತ ಅಂದ್ರೆ ಅದ್ಬೇರೆ ವೇದಾಂತ, ಬೇರೆ ಪರಮಾತ್ಮ ಸಿದ್ಧಾಂತ ವೇದಾಂತ, ಹೀಗೆ ಬೇರೆ ಬೇರೆ ಬಂತಲ್ಲ. ಅದಕ್ಕೋಸ್ಕರ ಅದನ್ನ ವಿಶೇಷಿಸಿ ಹೇಳುವುದಕ್ಕೋಸ್ಕರ ಇದೆಲ್ಲ ವೇದಾಂತ ನೋಡಿ, ಅದ್ವೈತ ವೇದಾಂತ ಅಂತ ಹೇಳಿದ್ರು. ವೇದಾಂತ ಅಂದ್ರೆ ಸಾಕಾಗಿತ್ತು, ಆದ್ರೆ ಇದು ಈ ವಿಪ್ರತಿಪತ್ತೆ ಬಂದ್ಬಿಡ್ತಲ್ಲ, ಒಬ್ಬೊಬ್ರು ಅಂತ ಹೇಳಿ ಶುರು ಮಾಡ್ಬಿಟ್ಟಲ್ಲ, ಅದಕ್ಕೆ ಏನಾದ್ರು ಅದ್ವೈತ ವೇದಾಂತ ಅಂತ ಹೇಳಿ ಆಯ್ತು. ಈ ಅದ್ವೈತ ವೇದಾಂತದಲ್ಲೂ ಕೂಡ ಈ ಪಾರಿಭಾಷಿಕ ಅರ್ಥವನ್ನ ತಿಳಿಯದೆ ಅಲ್ಲ, ಯಾವುದೋ ಕಾರಣ ಬೇಡ, ಅವೆಲ್ಲ ಕಾರಣ ಗೊತ್ತಿಲ್ಲ, ಪಾರಿಭಾಷಿಕ ಅರ್ಥವನ್ನ ಮಾಡದೆ ಏನೋ ಬೇರೆ ಬೇರೆ ಅರ್ಥವನ್ನ ಮಾಡಿ ಬೇರೆ ಬೇರೆಯ ಸಿದ್ಧಾಂತಗಳನ್ನು ಹೇಳಿಬಿಟ್ರು. ಎಲ್ಲಿ? ಅದ್ವೈತ ಸಿದ್ಧಾಂತದಲ್ಲಿಯೂ ಕೂಡ. ಹಾಗಾಗಿ ಏನಾಯ್ತು, ಅದ್ವೈತ ಸಿದ್ಧಾಂತವೇ ಅದರಲ್ಲೂ ಕೂಡ ವಿಭಾಗ ಬಂದ್ಬಿಡ್ತದೆ. ಏನಾಯ್ತು? ಇದು ಶಾಂಕರಾದ್ವೈತ ಸಿದ್ಧಾಂತ ಅಲ್ಲ ಸ್ವಾಮಿ. ಅದ್ವೈತ ಸಿದ್ಧಾಂತ ಅಂದ್ರೆ ವೇದಾಂತ ಅಂದ್ರೆ ಅದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ ಅಂತಂದ್ರೆ ಶಾಂಕರಾದ್ವೈತ ಸಿದ್ಧಾಂತ, ಶಾಂಕರಾದ್ವೈತ ಸಿದ್ಧಾಂತ ಅಂತಂದ್ರೆ ಉಪನಿಷತ್ ಸಿದ್ಧಾಂತ ಎಲ್ಲ ಹೇಳುವಂತ ಭ್ರಮೆ ಏನಿದೆ ಅಂದ್ರೆ ಈ ಒಂದು ವಿಪರ್ಯಪತ್ತೆ ಬಂದ್ಬಿಡ್ತಲ್ಲ. ಯಾತಕ್ ಬಂತು ಅಂತಂದ್ರೆ ಆ ವೇದಾಂತಗಳಲ್ಲಿ ಈ ಶಬ್ದಕ್ಕೆ ಈ ಒಂದು ಪಾರಿಭಾಷಿಕ ಅರ್ಥ ಇದನ್ನ ತಪ್ಪಾಗಿ ಪ್ರಯೋಗ ಮಾಡಿಬಿಟ್ರೆ, ತಿಳಿದೆಯೋ ಗೊತ್ತಿಲ್ಲ, ಅದೆಲ್ಲ ಬೇಡ, ಒಟ್ಟು ತಪ್ಪಾಗಿ ಪ್ರಯೋಗ ಆಗಿದೆ ಅಥವಾ ಅನ್ಯಥಾ ಪ್ರಯೋಗ ಆಗಿದೆ. ತಪ್ಪಾಗಿರೋದು ಬೇಡ, ಅನ್ಯಥಾ ಪ್ರಯೋಗ ಆಗಿದೆ. ಆದ್ದರಿಂದ ಏನಾಯ್ತು, ಇದನ್ನೆಲ್ಲ ವಿಭಾಗ ಬಂದ್ಬಿಟ್ಟು ಇದನ್ನ ಮನಗಂಡು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ನೋಡಿ, ವಿಶುದ್ಧ ವೇದಾಂತ ಪರಿಭಾಷೆ ಅಂದ್ರೆ ಈ ವೇದಾಂತ ಪರಿಭಾಷಾ ಅಂತಕ್ಕಂಥ ಗ್ರಂಥಗಳು ಇವೆ. ಅದರ ಪ್ರಸಿದ್ಧವಾಗಿರತಕ್ಕಂಥ ಎಲ್ಲರೂ ಇವತ್ತು ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ವೇದಾಂತ ಪರಿಭಾಷಾನೂ ಇದೆ, ಧರ್ಮರಾಜಾಧ್ವರೀಂದ್ರದ್ದು. ಆದ್ರೆ ಅಲ್ಲಿ ಏನಾಗಿದೆ ಅಂದ್ರೆ ಏನು, ಈ ಒಂದು ವೇದಾಂತದ ಪಾರಿಭಾಷಿಕ ಶಬ್ದಕ್ಕೆ
ವೇದಾಂತದ ಅರ್ಥವನ್ನು ಕೂಡ ಏನ್ ಮಾಡಿದ್ದಾರೆ ಇಲ್ಲಿ, ಅಲ್ಲಿ ತರ್ಕ, ಪ್ರಮಾಣ, ಪ್ರಮೇಯ, ಪ್ರಮಾಣಗಳು ಎಷ್ಟು, ಅದರ ಸ್ವರೂಪ ಏನು, ಅದನ್ನ ಹೀಗೆಲ್ಲ ತಗೊಂಡು ಆದ್ದರಿಂದ ಸ್ವಾಮಿಗಳು ಹೇಳಿದ್ರು, ಇಲ್ಲ ಇಲ್ಲ ವಿಶುದ್ಧ ಅದು ಪರಿಭಾಷೆ, ನಾವು ಇಲ್ಲ ಅಂತ ಹೇಳೋದಿಲ್ಲ, ಅದು ಓದಬೇಕಾದ ಗ್ರಂಥವೇ. ಯಾಕೆಂದ್ರೆ ಪ್ರಮಾಣ ಅಂತ ಪ್ರತಿಯೊಂದು ಒತ್ತಾಗಬೇಕು. ವೇದಾಂತದಲ್ಲಿಯೂ ಕೂಡ ಪ್ರಮಾಣ, ಸಿದ್ಧ ಪ್ರಮಾಣ ಉಪಯೋಗಿಸಿದ್ದಾರೆ. ಸತ್ಸುತು ವೇದಾಂತ ವಾಕ್ಯೇಶು ಜಗತೋ ಜನ್ಮಾದಿ ಕಾರಣವಾದಿಷು ತದರ್ಥ ಗ್ರಹಣ ದಾರ್ಢ್ಯಾಯ ಅನುಮಾನಮಪಿ ವೇದಾಂತ ವಾಕ್ಯ ಅವಿರೋಧಿ ಪ್ರಮಾಣಂ ಭವತ್ ನ ನಿವಾರ್ಯತೆ. ಭಗವತ್ಪಾದರ ಮಾತು ಬೇಕೇ ಬೇಕು ತರ್ಕ ಅಂತಕ್ಕಂಥದ್ದು. ಹಾಗಾಗಿ ಅಲ್ಲಿ ಸರಿ ಹೋಗ್ಬೇಕು. ಆದರೆ ವಿಶುದ್ಧ ವೇದಾಂತ ಒಂದು ಪಾರಿಭಾಷಿಕ ಅರ್ಥ ವಿಶುದ್ಧವಾಗಿ ಕೊಟ್ಟೆ ಅಷ್ಟೇ. ಇಲ್ಲಿ ಯಾವ ಪ್ರಮಾಣ ತಂದಿಲ್ಲ, ಪ್ರಮೇಯ ತಂದಿಲ್ಲ, ವ್ಯಾಕರಣ ತಂದಿಲ್ಲ, ತರ್ಕ ತಂದಿಲ್ಲ, ಏನು ತಂದಿಲ್ಲ. ಇದನ್ನ ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ. ಸಿದ್ಧ ಮಾಡಿ ತೋರಿಸುವುದಕ್ಕೋಸ್ಕರ ಏನ್ ತಗೊಂಡಿದ್ದಾರೆ, ಅದಕ್ಕೆ ಸಮರ್ಪಕವಾಗಿರ್ತಕ್ಕಂತಹ ತರ್ಕವನ್ನು ಉಪಯೋಗಿಸ್ತಾರೆ. ಅದಕ್ಕಿಂತ ಮಿಗಿಲಾಗಿ ಅನುಭವ ಪ್ರಮಾಣ, ಅದನ್ನು ಎರಡನ್ನೂ ತಗೊಂಡು ಇಲ್ಲಿ ವೇದಾಂತ ಪರಿಭಾಷೆ ಅಂತ ಮಾಡಿದೆ. ವೇದಾಂತದ ಒಂದು ಪಾರಿಭಾಷಿಕ ಶಬ್ದ ಇದೆಯಲ್ಲ, ಅದಕ್ಕೆ ಅರ್ಥ ಇದೆಯಲ್ಲ, ಪಾರಿಭಾಷಿಕವಾದ ಅರ್ಥ ಅದು ಹೇಗಿರ್ಬೇಕು ಅಂತಂದ್ರೆ ತರ್ಕಕ್ಕೂ ಹೊಂದುಗಡೆಯಾಗಿರ್ಬೇಕು, ಮತ್ತು ತರ್ಕಕ್ಕಿಂತ ಮುಖ್ಯವಾಗಿ ಅನುಭವಕ್ಕೂ ಹೊಂದುಗಡೆಯಾಗಿರ್ಬೇಕು. ಹೋಗ್ತಾರೆ ಪ್ರಸಿದ್ಧವಾದ ವಾಕ್ಯ ಎಲ್ಲ ಪ್ರತಿಯೊಬ್ಬರು ಹೇಳ್ತಾರಿದ್ನ. ಧರ್ಮ ಜಿಜ್ಞಾಸಾಯಾಮಿವ ಏನು ಶ್ರುತ್ಯಾದಯ ಏವ ಪ್ರಮಾಣ ಬ್ರಹ್ಮ ಜಿಜ್ಞಾಸಾಯ ಕಿಂತು ಶ್ರುತ್ಯಾದಯ ಅನುಭವಾದಯಶ್ಚ ಯಥಾ ಸಂಭವಮಿಹ ಪ್ರಮಾಣಂ ಕುತಃ ಅನುಭವಾವಸಾನತ್ವಾತ್ ಭೂತವಸ್ತು ವಿಷಯತ್ವಾಚ ಬ್ರಹ್ಮ ಜ್ಞಾನಸ್ಯ. ಶಂಕರ ಭಗವತ್ಪಾದರ ಭಾಷ್ಯ ಅದ್ವಿತೀಯ ಭಾಷ್ಯ. ಎಷ್ಟೋ ಸಲ ಹೇಳ್ತಿರಲ್ಲ, ಶಂಕರರು ಪ್ರತಿಪಾದಿಸಿದ ತತ್ವ ಯಾವುದು? ಉಪನಿಷತ್ ತತ್ವ. ಅದು ಯಾವುದದು? ಅದು ಅದ್ವೈತ ತತ್ವ. ಮತ್ತೆ ಶಂಕರ ಕೂಡ ಅದ್ವಿತೀಯರು, ಅವರಿಗೆ ಪ್ಯಾರಲಲ್ ಸಮಾನವಾಗಿ ನಿಲ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಇಲ್ಲ. ಮತ್ತೆ ಅವರ ಭಾಷ್ಯವೂ ಕೂಡ ಏನಾಗಿದೆ? ಅದ್ವಿತೀಯ. ಅವರು ಅದ್ವಿತೀಯರೇ, ಅವರ ಭಾಷ್ಯವೂ ಅದ್ವಿತೀಯ, ಅವರು ಪ್ರತಿಪಾದಿಸಿರತಕ್ಕಂಥ ತತ್ವವೂ ಅದ್ವಿತೀಯ. ಇದನ್ನ ಏನು ಬೆಳಕಿಗೆ ತಂದವರು ಏನಾಗಿತ್ತು? ಅದು ಅವರು ಪ್ರತಿಪಾದನೆ ಮಾಡಿದ್ರು. ಏನಾಗಿತ್ತು? ಕಾರಣಾಂತರಗಳಿಂದ ಏನಾಗಿತ್ತು? ಸ್ವಲ್ಪ ಮರೆಯಾಗ್ಬಿಟ್ಟಿತ್ತು. ಒಟ್ಟು ಏನು ಮರೆಯಾಗಿಲ್ಲ, ಸ್ವಲ್ಪ ಮರೆಯಾಗಿತ್ತು ಅಷ್ಟೇ. ಅದನ್ನ ಪೂರ್ತಿಯಾಗಿ ಬೆಳಕಿಗೆ ತಂದ ಮಹಾನುಭಾವರೇ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು. ನೋಡಿ, ಇದು ಅದಕ್ಕಾಗಿ ಈ ಗ್ರಂಥ ಹೊರಟಿರ್ತಕ್ಕಂಥ ಹಿಂದೆ ಒಂದ್ಸಲ ಹೇಳಿದ್ದೀನಿ. ಆದರೂ ಕೂಡ ಯಾಕೆ ಅಂತಂದ್ರೆ ಇಲ್ಲಿ ವಿಷಯ ತಗೊಂಡಿದ್ದಾರಲ್ಲ, 1ನೇ ವಿಷಯ, 2ನೇ ವಿಷಯ ಅಂತಂದ, ಇವಕ್ಕೆಲ್ಲದಕ್ಕೂ ಕೂಡ ಈ ಪಾರಿಭಾಷಿಕ ಅರ್ಥ ಏನು ಅಂತ ಅನ್ನೋದನ್ನ ಇದು ಹೇಳ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಹೇಳ್ತಾ ಇದ್ದಾರೆ. ಈ ಪಾರಿಭಾಷಿಕ ಅರ್ಥ ಏನು ಅಂತ ಹೇಳುವಾಗ ಇವರು ಯಾರು ಸ್ವಾಮಿಗಳು ಏನನ್ನ ಯಾವುದನ್ನ ಅನುಭವಿಸಿದ್ರು, ಯಾವುದನ್ನ ಅನುಸರಿಸಿದರು ಅಂತಂದ್ರೆ ಶಾಂಕರ ವಾಕ್ಯಗಳನ್ನ ಅಷ್ಟೇ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಮುಖ್ಯವಾಗಿ ಯಾವ ಯಾವ ವಾಕ್ಯಗಳು ಬಂದಿವೆಯೋ ಇದಕ್ಕೆ ಸಂಬಂಧಪಟ್ಟ ವಾಕ್ಯ, ಈ ವಿಷಯಕ್ಕೆ ಸಂಬಂಧಪಟ್ಟ ವಾಕ್ಯಗಳು, ಅದನ್ನೆಲ್ಲವನ್ನು ತಗೊಂಡು ನೋಡಿ ಇದು ಈ ಅರ್ಥ ಅಂತಕ್ಕಂಥ ಅದನ್ನ ಗೊತ್ತಿದ್ದಾರೆ. ನೋಡಿ, ಈ ಒಂದು ವಿಷಯಕ್ಕೆ ಇದು ಅರ್ಥ. ಮತ್ತೆ ಈ ಲೋಕದಲ್ಲಿ ತಿಳ್ಕೊಂಡಿರೋ ಹಾಗೆ ಬೇರೆ ಬೇರೆ ಏನು ಅರ್ಥವಲ್ಲ. ಇದು ವಿಶುದ್ಧ ವೇದಾಂತ ಪರಿಭಾಷೆ, ಹೀಗೆ ಅರ್ಥ ಇದು ಅಂತಕ್ಕಂಥ ಹೇಳ್ತಾ ಇದೆ. ಆ ಪ್ರಕರಣದಲ್ಲಿ ಇದು 5ನೇ ಪ್ರಕರಣ, ಸೃಷ್ಟಿ ಪ್ರಳಯ
ಈ ಒಂದು ಸೃಷ್ಟಿ ಪ್ರಳಯ ಇದರ ವ್ಯವಹಾರ ಏನು, ಜಗತ್ತು ಸೃಷ್ಟಿಯಾಗಿದೆ ಮತ್ತು ಈಗ ಸ್ಥಿತವಾಗಿದೆ, ಅವಸ್ಥಿತವಾಗಿದೆ, ಮತ್ತೆ ಇದು ಪ್ರಳಯವನ್ನು ಹೊಂದುತ್ತೆ, ಲಯವಾಗಿ ಬಿಡುತ್ತೆ ಅಂತ ನಾವು ಏನನ್ನ ಮಾಡಿದ್ದೇವೆಯೋ ಅವಕ್ಕೆಲ್ಲ ಏನರ್ಥ ವಾಕ್ಯ ಇದೆ, ಪರಿಷತ್ತುಗಳಲ್ಲಿ ಇದೆ. ಅದಕ್ಕೆ ಏನ್ ಅರ್ಥ ಅಂತ ಅನ್ನುವುದನ್ನ ಶಂಕರ ಭಗವತ್ಪಾದರು ತಮ್ಮ ಭಾಷ್ಯಗಳಲ್ಲಿ ಯಾವ ರೀತಿ ತಿಳಿಸ್ಕೊಟ್ಟಿದ್ದಾರೆ, ಆ ಭಾಷ್ಯಕ್ಕೆ ಅರ್ಥ ಇದು. ಪರಿಷತ್ತಿ ಶಂಕರ ತಿಳಿಸ್ಕೊಟ್ಬಿಟ್ರು, ಅದಕ್ಕೆ ಇದು ಅರ್ಥ, ಈ ಅರ್ಥ ಮಾಡಬೇಕದ್ನ ಅನ್ನುವುದನ್ನ ಈ ಒಂದು ಪುಟ್ಟ ಗ್ರಂಥದಲ್ಲಿ ಹೇಳಿದೆ. ಪ್ರಕೃತ ವಿಚಾರ ಏನು, ಸೃಷ್ಟಿ ಪ್ರಳಯ ವ್ಯವಹಾರ. ಇದರಲ್ಲಿ ಮುಖ್ಯವಾದ ಭಾಗ, ಮೊದಲನೇ ಭಾಗ ಸ್ವಲ್ಪ ಆಗಿತ್ತು. ಈ ಮುಖ್ಯವಾದ ವಿಚಾರ ಏನು, ಸೃಷ್ಟಿ ಪ್ರಳಯ ವ್ಯವಹಾರ ಅಂತ ಇದೆಯಲ್ಲ, ನೀವು ವಿಶುದ್ಧ ವೇದಾಂತ ಪರಿಭಾಷಾ ಅಂತ ಹೇಳ್ಬಿಟ್ರಲ್ಲ, ಇದಕ್ಕೇನು ಸ್ವಾಮಿ ಪಾರಿಭಾಷಿಕವಾದ ಅರ್ಥ ಸೃಷ್ಟಿ ಪ್ರಳಯ ವ್ಯವಹಾರಕ್ಕೆ? ಇದಕ್ಕೇನಾದ್ರು ಪಾರಿಭಾಷಿಕ ಅರ್ಥ ಅಂತ ಬೇರೆ ಇದೆಯಾ? ಸೃಷ್ಟಿ ಅಂದ್ರೆ ಏನು? ಸೃಷ್ಟಿ ಆಗಿದೆ, ಉತ್ಪತ್ತಿ ಆಗಿದೆ ಅಂದ್ರೇನು? ಹಿಂದೆ ಇತ್ತೋ ಇರ್ಲಿಲ್ಲವೋ ಗೊತ್ತಿಲ್ಲ, ಈಗ ತೋರ್ಕೊಳ್ತಾರೆ ಸೃಷ್ಟಿ ಆಗಿದೆ, ಈಗ ತೋರ್ಕೊಂತೀವ. ಇಲ್ಲ ಇವಾಗ ಸ್ಥಿತಿ, ಮತ್ತೆ ಯಾವುದೋ ಒಂದು ಕಾಲಕ್ಕೆ ಇದು ಲೈವ್ ಆಗಿಬಿಡುತ್ತೆ. ಎಲ್ಲ ಪುರಾಣದಲ್ಲೂ ಇದೆ, ಎಲ್ಲ ಇದೆ. ಸೃಷ್ಟಿ ಮಾಡ್ತಕ್ಕಂಥವನು ಹಿರಣ್ಯಗರ್ಭ ಬ್ರಹ್ಮ, ಸ್ಥಿತಿಕರ್ತ ಯಾರು? ಈ ಬಂದು ಮಹಾವಿಷ್ಣು, ಮತ್ತೆ ಲಯ ಪರಮೇಶ್ವರ, ಲಯ ಪರಮೇಶ್ವರ, ಎಲ್ಲ ಗೊತ್ತಿರತಕ್ಕಂಥ ವಿಚಾರ ಸ್ವಾಮಿ. ಇದನ್ನ ಹೇಳೋದು, ಇದಕ್ಕೆ ಪಾರಿಭಾಷಿಕ ಅರ್ಥ ಅಂದ್ರೆ ಇಲ್ಲಪ್ಪ, ಹಾಗರ್ಥ ಅಲ್ಲ. ನಾವು ತ್ರಿಮೂರ್ತಿಗಳನ್ನು ಹೇಳ್ತಾ ಇಲ್ಲ, ಮತ್ತೆ ಈ ತ್ರಿಮೂರ್ತಿಗಳಿಂದ ಈ ಜಗತ್ತು ಹುಟ್ಟಿ ಇದ್ದು ಲಯ ಹೊಂದುತ್ತದೆ ಅಂತಲೂ ಹೇಳ್ತಾ ಇಲ್ಲ. ಹೇಳ್ತಾ ಇದೆಯಲ್ಲ, ಹೇಳ್ತಾ ಇದೆ, ಅದಕ್ಕೆ ಅರ್ಥ ಬೇರೆ ಅರ್ಥ. ಏನರ್ಥ ನಾವು ಹೇಳ್ತೇವೆ ಅಂತ ಹೇಳಿ ಈ ಸೃಷ್ಟಿ ಪ್ರಳಯ ವ್ಯವಹಾರ ವಿಷಯ ಇದೆಯಲ್ಲ, ಅದಕ್ಕೆ ಏನು ಅರ್ಥ, ಪಾರಿಭಾಷಿಕ ಅರ್ಥ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ ನೋಡಿ. ಮೊಟ್ಟ ಮೊದಲನೇ ವಾಕ್ಯದಲ್ಲಿ ಸ್ವಾಮಿ ಪಾದರವರು ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಏನು ಇದು ಒಂದು ಪಾರಿಭಾಷಿಕವಾಗಿ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ. ಹೇಗೆ ತದೇವಂ ಸೃಷ್ಟೇ ಪಾರಿಮಾರ್ಥಿಕತ್ವ ಅಭಾವಾದೇವ. ನೋಡಿ, ಒಂದೊಂದು ಬಹಳ ಬಹಳ ಮುಖ್ಯವಾದ ಪದಗಳು. ಸೃಷ್ಟೇ ಪಾರಮಾರ್ಥಿಕತ್ವ ಅಭಾವಾದೇವ ಶ್ರುತಯ ಅನ್ಯಥಾ ಅನ್ಯಥಾ ಸೃಷ್ಟಿಂ ವರ್ಣಯಂತಿ. ಇದೊಂದು ವಿಚಾರ, ಪಾರಿಭಾಷಿಕ. ನೋಡಿ, ಈ ಸೃಷ್ಟಿ ಅಂತ ಇದೆಯಲ್ಲ, ಉತ್ಪತ್ತಿ ಆಯಿತು. ಈ ಉತ್ಪತ್ತಿ ಆಗಿದೆ, ಮತ್ತೆ ಯಾರಿಂದ ಉತ್ಪತ್ತಿ ಆಯಿತು? ಏನಾದ್ರು ಒಮ್ಮತ ಇದೆಯಾ? ಏನು ಇಲ್ಲ. ನಾವು ಹೇಳ್ತೇವೆ ಏನೋ ಬ್ರಹ್ಮ ಅಂತ ಹೇಳ್ತೇವೆ, ಇನ್ನೊಬ್ಬ ಹೇಳ್ತಾನೆ ಪ್ರಧಾನ ಅಂತಾನೆ, ಇನ್ನೊಬ್ಬ ಹೇಳ್ತಾನೆ ಅಭಾವ ಅಂತಾನೆ, ಇನ್ನೊಬ್ಬ ಹೇಳ್ತಾನೆ ಪರಮಾಣು ಅಂತಾನೆ, ಇನ್ನೊಬ್ಬ ಹೇಳ್ತಾನೆ ಯಾವುದು ಇಲ್ಲ ಸ್ವಾಮಿ, ಸ್ವಾಭಾವಿಕವಾಗಿ ಆಗೋದಾಗ್ತಾ ಇದೆ, ಹೋಗ್ತಾ ಇದೆ, ಯಾರು ಕಾರಣವೂ ಅಲ್ಲ, ಏನೂ ಅಲ್ಲ. ಗಾಳಿ ಬೀಸ್ತಾ ಇದೆ, ಯಾಕೆ? ಅದರ ಸ್ವಭಾವ. ಅಗ್ನಿ ಸುಡ್ತಾ ಇದೆ, ಯಾಕೆ? ಅದರ ಸ್ವಭಾವ. ಹೀಗೆ ಸ್ವಭಾವದಿಂದಲೇ ಎಲ್ಲವೂ ನಡೀತಾ ಇದೆ ಹೊರತು ಇದಕ್ಕೆ ಯಾವ ಅವಶ್ಯಕತೆಯೂ ಇಲ್ಲ, ಮತ್ತೆ ಕಾರಣವನ್ನು ಕೇಳಬೇಕಾದ್ದಿಲ್ಲ. ಯಾಕೆ? ಸ್ವಭಾವ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ರೀ, ಯಾವುದು ಇಲ್ಲ, ಶೂನ್ಯ ಅಂತ ಏನ್ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ ರೀ, ಇದು ಕೇವಲ ವಿಜ್ಞಾನ, ಇದು ತೋರ್ತಾ ಇರ್ತಕ್ಕಂಥದ್ದು ಅಂತ. ಇನ್ನು ಎಷ್ಟು ಸ್ವಾಮಿ ವಿಪರೀತ ಇವೆಲ್ಲ ಇದೆಯಲ್ಲ, ಇದು ಏನ್ ಹೇಳ್ತಾರೆ, ಈ ತರ ವಿಪರೀತ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ವೇದಾಂತಗಳಲ್ಲಿ ಏನ್ ಹೇಳಿದೆ, ಈ ಒಂದು ಸೃಷ್ಟಿಯಾಗಿದೆ, ಇದು ಹೀಗೆ ಯಾರಿಂದ ಅಂತ ಏನೋ ವಿಪರೀತ ಇದೆಯಲ್ಲ ಅವೆಲ್ಲ. ಮತ್ತು ಯಾವ್ದು ಮೊದಲು ಸೃಷ್ಟಿ ಆಯ್ತು? ಆಕಾಶ ಆಯ್ತಾ, ತೇಜಸ್ ಆಯ್ತಾ, ನೀರಾಯ್ತಾ? ಒಂದ್ ಕಡೆ ಆಕಾಶ ಅಂತಾರೆ, ಒಂದ್ ಕಡೆ ತೇಜಸ್ಸು ಅಂತಾರೆ, ಒಂದ್ ಕಡೆ ನೀರು ಅಂತಾರೆ. ಪ್ರತಿಯೊಂದು ಕೂಡ ನೀರಿನಿಂದ ತುಂಬಿತ್ತು ಮೊಟ್ಟ ಮೊದಲಿಗೆ.
ಏನ್ ಸ್ವಾಮಿಗಳು ಅಂತಂದ್ರೆ ಈ ತರಹ ವಿಪ್ರತಿಪತ್ತಿಗಳು ಅನ್ಯಥಾ ಅನ್ಯಥಾ ಹೇಳಿದ್ದಾರಲ್ಲ, ಇವೆಲ್ಲ ಏನು ಗೊತ್ತೇನು, ಯಾಕೆ ಹೇಳಿದ್ದಾರೆ ಗೊತ್ತೇನು? ಮೊಟ್ಟ ಮೊದಲಿಗೆ ಈ ಸೃಷ್ಟಿ ಉತ್ಪತ್ತಿಯಾಗಿದೆ ಎನ್ನುವುದನ್ನ ಪರಮಾರ್ಥ ದೃಷ್ಟಿಯಿಂದ ಹೇಳ್ತಾನೇ ಇಲ್ಲ. ಅಂದ್ರೇನು? ನಿಜವಾಗಿಯೂ ಕೂಡ ಯಾವುದೋ ಒಂದು ಕಾರಣದಿಂದ, ಕಾರಣ ಯಾವ್ದಾದ್ರು ಇರ್ಲಿ ಬಿಡಿ, ಬೇಕಾದ ಕಾರಣ ಹೇಳ್ತಾರೆ, ಯಾವುದೋ ಒಂದು ಕಾರಣದಿಂದ ಕಾರ್ಯವಾಗಿರ್ತಕ್ಕಂತಹ ಈ ಪ್ರಪಂಚ ಉತ್ಪತ್ತಿಯಾಗಿದೆ. ಇಲ್ಲ, ಮತ್ತೆ ಅದು ನನಗೆ ಪರಮಾರ್ಥವೂ ಅಲ್ಲ. ಇದು ಪರಮಾರ್ಥವೂ ಅಲ್ಲ, ಮತ್ತೆ ಶ್ರುತಿಗಳಿಗೆ ಇದನ್ನ ಪ್ರತಿಪಾದನೆ ಮಾಡುವುದರಲ್ಲಿ ತಾತ್ಪರ್ಯವೂ ಇಲ್ಲ. ನೋಡಿ, ಸೃಷ್ಟಿ ಹೇಗಾಯ್ತು ಗೊತ್ತೇನ್ರಿ? ಪರಬ್ರಹ್ಮ ಕೂತ ತಪಸ್ ಮಾಡ್ದ, ಒಂದ್ ಕಣ್ಣು ಬಿಟ್ಟ, ಈಗ ಒಂದ್ ಸೃಷ್ಟಿ ಆಯ್ತು, ಇನ್ನೊಂದು ಬಿಟ್ಟ, ನಾಲ್ಕು ಮುಖ ಬಂತ, ನಾಲ್ಕು ಏನ್ ಬಂತೀರಿ? ಋಗ್ವೇದ, ಆಯುರ್ವೇದ, ಸಾಮವೇದ ಎಲ್ಲ ಇದೆಯಲ್ಲ, ಬೇಕು ಇವೆಲ್ಲ ಏನು, ಯಾವುದಕ್ಕೂ ಕೂಡ ನಾವು ಪರಮಾರ್ಥವಾಗಿ ಪಾರಮಾರ್ಥಿಕವಾಗಿ ಬೆಲೆಯನ್ನೇ ಕೊಟ್ಟಿಲ್ಲ, ತಾತ್ಪರ್ಯವೂ ಅಲ್ಲ. ಹಾಗಾಗಿ ಏನಾಗಿದೆ, ಏನು ತಾತ್ಪರ್ಯ ಅಲ್ಲ, ಇದು ಪರಮಾರ್ಥ ಅಲ್ಲ, ವ್ಯವಹಾರ ದೃಷ್ಟಿಯಿಂದ ಹೇಳ್ತಾ ಇದ್ದೇವೆ ಅಷ್ಟೇನೆ. ಆದ್ದರಿಂದ ಏನಾಗಿದೆ, ಒಂದ್ ಕಡೆ ಒಂದೊಂದು ಹೇಳಿದೆ, ತೇಜಸ್ ಒಂದ್ ಕಡೆ, ನೀರು ಒಂದ್ ಕಡೆ, ಆಕಾಶ ಒಂದ್ ಕಡೆ, ಹೀಗೆ. ಆದ್ದರಿಂದ ಹಾಗೆ ಹೇಳಿದ್ದರೂ ಕೂಡ ಏನ್ ನಮ್ಗೆ ಅಷ್ಟು ಮುಖ್ಯ ಅಲ್ಲ. ಯಾಕೆ? ಸೃಷ್ಟಿಯದೇ ನಮ್ಮ ತಾತ್ಪರ್ಯ ಇಲ್ಲ. ಮತ್ತೆ ಇನ್ನೊಂದು ವಿಚಾರ ಮುಖ್ಯವಾಗಿ ಗಮನದಲ್ಲಿರಬೇಕು ನೋಡಿ, ಸೃಷ್ಟಿ ಪ್ರತಿಪಾದನಸ್ಯತೋ ಬ್ರಹ್ಮಾತ್ಮೈಕತ್ವ ಪ್ರತಿಪಾದನೋಪಾಯ ಮಾತ್ರತ್ವ. ಮತ್ತೆ ಸೃಷ್ಟಿ ಹೇಳ್ಬಿಟ್ಟಿದ್ದಾರೆ ಒಂದಲ್ಲಿ, ತೇಜಸ್ ಹೇಳಿದಾರಲ್ಲ, ವಿಧಾನ ಸೃಷ್ಟಿಯ ತಾತ್ಪರ್ಯ ಇಲ್ಲ. ಯಾಕೆ ಹೇಳಿದಾರ ಗೊತ್ತೇನು? ಕ್ರಮ ಹೇಗಾರು ಹಾಕೊಂಡವ್ರಿ, ಒಂದೊಂದ್ರೆ ಒಂದೊಂದು ಕ್ರಮ ಹೇಳಿದ್ದಾರೆ ಬಿಡಿ, ನಮ್ಮ ತಾತ್ಪರ್ಯವೇ ಇಲ್ಲ ಅಂದ್ಮೇಲೆ ಕ್ರಮ ಕಟ್ಕೊಂಡೇನಾಗಬೇಕಾಗಿತ್ತು ಅಲ್ವಾ? ಮತ್ತೆ ಯಾಕೆ ಹೇಳಿದ್ದಾರೆ ಅಂದ್ರೆ, ಸೃಷ್ಟಿ ಪ್ರತಿಪಾದನೆ ಬ್ರಹ್ಮಾತ್ಮೈಕತ್ವ ಪ್ರತಿಪಾದನ ಉಪಾಯ ಮಾತ್ರತ್ವ. ಅಂದ್ರೆ ಸೃಷ್ಟಿ ನಿಜವಾಗಿಯೂ ಆಗಿಲ್ಲ. ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕ ನ ಮುಮುಕ್ಷುರ್ನ ವೈಮುಕ್ತ ಇತ್ಯೇಷ ಪರಮಾರ್ಥತ. ಇದನ್ನ ಹೇಳುವುದಕ್ಕೋಸ್ಕರ, ಇದನ್ನ ಸಿದ್ಧ ಮಾಡಿ ತೋರಿಸುವುದಕ್ಕೋಸ್ಕರ ಉಪಾಯವಾಗಿ ಏನು, ಯಾವುದವರು ಸಾಧನ ಪೂರ್ವಕವಾಗಿ ಸಾಧನದಿಂದ ಇದನ್ನು ಹೇಳಿದ್ದಾರೆ. ಇದು ಕೇವಲ ಸಾಧನೆ, ಉಪಾಯ ಅಷ್ಟೇ. ಉಪಾಯ ಏನಾಗಿರ್ಬೋದು? ಏನ್ ಬೇಕಾದ್ರೂ ಆಗಿ. ಯಾವುದಕ್ಕೆ? ಸೃಷ್ಟಿ ಇದೆಯಲ್ಲ, ಹೇಳಿದಾರಲ್ಲ, ಇದೆಲ್ಲ ಯಾತಕ್ಕೆ? ಉಪಾಯದಿಂದ ಹೇಳಿದ್ದಾರೆ. ಉಪಾಯ ಅಂತ ಹೇಳಿ ಈ ಒಂದು ದೃಷ್ಟಿಯಿಂದ ಎಲ್ಲವೂ ಕೂಡ ಬ್ರಹ್ಮಾತ್ಮೈಕತ್ವ ಪರ ಪ್ರದರ್ಶನಾರ್ಥತ್ವೇನ, ಬ್ರಹ್ಮಾತ್ಮೈಕತ್ವವನ್ನ ಸಿದ್ಧ ಮಾಡಿ ತೋರಿಸಿಕೊಡುವುದಕ್ಕೋಸ್ಕರ ಉಪಾಯವಾಗಿ ಇದನ್ನು ಹೇಳ್ತಾ ಇದ್ದಾರೆ. ನಮ್ಮ ನಿಜವಾಗಿ ನೀತಿ ಅದನ್ನ ಹೇಳಿ ಯಾರಿಗೂ ಅರ್ಥ ಆಗೋದಿಲ್ಲ. ಯಾಕೆ? ಇಂದ್ರಿಯಗಳಿಗೆ ಇಂದ್ರಿಯಗಳು ಏನ್ ಮಾಡುತ್ತೆ? ಯಾವ್ದು ಇದೆಯೋ ಅದನ್ನ ಗ್ರಹಿಸುತ್ತೆ. ಮನಸ್ಸು ಬೇಕಾದ್ರೆ ಏನೋ ಕಲ್ಪನೆ ಮಾಡ್ಕೊಂಡ್ಬಿಡ್ಬೋದು. ಇಂದ್ರಿಯಗಳು ಇರೋದನ್ನ ಹೇಳುತ್ತೆ, ಮನಸ್ಸು ಕಲ್ಪನೆ ಮಾಡ್ಕೊಳುತ್ತೆ. ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಏನಂತೆ? ಅದಕ್ಕೆ ಅಂಕೆ ಇದೆಯಾ, ಲಗಾಮ್ ಇದೆಯಾ, ಏನಿದೆಯಾ, ಏನ್ ಬೇಕಾದ್ರೂ ಕಲ್ಪನೆ ಮಾಡ್ಕೋಬಹುದು. ಹಾಗಾಗಿ ಯಾವುದಕ್ಕೂ ಆಗೋದಿಲ್ಲ. ಹಾಗಾಗಿ ಉಪಾಯದಿಂದ ಇದನ್ನ ಹೇಳ್ತಾ ಇದೆ, ಸೃಷ್ಟಿಯನ್ನು ಹೇಳ್ತಾರೆ. ಅದು ಮುಖ್ಯವಾದ ವಿಚಾರ. ಇದು ಪಾರಿಭಾಷಿಕವಾದ ಅರ್ಥ. ಎಲ್ಲ ಸೃಷ್ಟಿ ಕ್ರಮ ಬೇಕಾದ ಬಂದಿದೆಯಲ್ಲ, ಪ್ರಕರಣ, ಸೃಷ್ಟಿ ಹೇಳ್ತಕ್ಕಂಥ ಪ್ರಕರಣ, ಅಲ್ಲೆಲ್ಲ ಈ ಅರ್ಥವನ್ನ ಇಟ್ಕೊಳ್ಬೇಕು. ಮತ್ತೇನು ಇಟ್ಕೊಳ್ಬಾರ್ದು? ನಮ್ಮ ಸಾಮಾನ್ಯ ಮತ್ತೆ ಕೆಲವರು ವೇದಾಂತಿಗಳು ಅದನ್ನ ಹೇಳಿದ್ದಾರೆ. ಇಲ್ಲ ರೀ, ಸೃಷ್ಟಿ ಆಗಿದೆ, ಇಂಥವರಿಂದ ಆಗಿದೆ, ಅವನ ಕಾರಣ, ಹೀಗೆಲ್ಲ ಹೇಳ್ತಾರೆ. ಅದು ಕೂಡ ವಿಶುದ್ಧ ವೇದಾಂತ ಪರಿಭಾಷೆ ಅಲ್ಲ. ಅದು
ವೇದಾಂತ ಪಾರಿಭಾಷಿಕ ಅರ್ಥವಲ್ಲ ಅದು ಅಂತ ಹೇಳಿ ಅದನ್ನ ಇವೆಲ್ಲವನ್ನು ಒಂದು ಸ್ವಲ್ಪ ಪ್ರಕರಣವನ್ನು ತಗೊಂಡು ವಿಷಯವನ್ನು ತಗೊಂಡು ಅದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇದು ಯಾತಕ್ಕೆ ಅಂದ್ರೆ ಇದು ಇಷ್ಟೆಲ್ಲ ಇದು ಪ್ರೀತಿಗೆ ಹೇಳ್ಬೇಕಾಯ್ತು ಅಂದ್ರೆ ನಿನ್ನೆ ಯಾರೋ ಒಂದು ಫೋನ್ ಮಾಡಿದ್ರು. ಅವರು ಏನೋ ಒಂದು ವಿಚಾರ ಹೇಳಿದ್ರು, ಅಯ್ಯೋ ಇವೆಲ್ಲ ಬೇಕಿಲ್ಲ ಬಿಡಿ, ಸ್ವಭಾವದಿಂದ ಎಲ್ಲ ಆಗುತ್ತೆ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕಿರುತ್ತೆ. ಏನಂತ ಬಹಳ ಅವು ದೊಡ್ಡ ವೇದ ಅಂತ ಹೇಳೋರು ಅಂತ. ಆಮೇಲೆ ಅವ್ರಿಗೆ ಹೇಳಿದ್ರೆ, ಇಲ್ಲ ಸ್ವಾಮಿ ನೀವು ದಾರಿ ತಪ್ಪಿಟ್ಟಿದ್ದೀರಾ, ನೀವು ತಮಾಷೆಯಾಗಿ ಹೇಳಿದ್ರೆ ನೀವು ದಾರಿ ತಪ್ಪಿದ ಮಗ ಅಂತ ಹಾಗಾಗ್ಬಿಟ್ಟಿದೆ ನೀವು ದೇವ ಯಾಕೆ ಅಂದ್ರೆ ಇಲ್ಲ ಸರಿಯಿಲ್ಲ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಇದು ಹೇಳಿ. ಇದು ಅವ್ರು ಹೇಳಿದ ತಪ್ಪಲ್ಲ, ಎಲ್ಲ ಸ್ವಭಾವ ಆಗಿದೆ ನೋಡಿ. ಮಾಂಡೂಕ್ಯ ಕಾರಿಕೆಯಲ್ಲಿ ಆಗಮ ಪ್ರಕರಣದಲ್ಲಿ ಕೊನೆಯ ಒಂದು 10 ಶ್ಲೋಕ ಅಂತ ಕಾಣುತ್ತೆ. ಕೊನೆಯ 10 ಕಾರಿಕೆಗಳಲ್ಲಿ ಈ ಎಲ್ಲ ಪ್ರಕಾರಗಳನ್ನು ಹೇಳ್ಬಿಟ್ಟಿದ್ದಾರೆ. ಎಲ್ಲ ಸೃಷ್ಟಿಯಾಗಿದೆಯಲ್ಲ, ಇದಕ್ಕೆ ಯಾವ ಎಷ್ಟೆಷ್ಟು ಅರ್ಥ ಕೊಟ್ಟಿದ್ದಾರೆ, ಯಾವ ಸಿದ್ಧಾಂತಗಳು ಎಲ್ಲಾನು ಹೇಳ್ಬಿಟ್ಟಿದ್ದಾರೆ. ನೋಡಪ್ಪ ಆ ಒಂದು 10 ಕಾರಿಕೆ ಮುಂದಿನ ಭಾಗದಲ್ಲಿ ಹೇಳಿ ಚಿಂತನೆ ಮಾಡೋಣ. ಯಾಕೆ ಈ ಭಾಗದಲ್ಲಿ ಮುಖ್ಯವಾಗಿದೆಯಲ್ಲ ಅದಕ್ಕೆ. ಈಗ ಈ ಅರ್ಥವನ್ನು ತಿಳಿಸ್ಕೊಡ್ತಕ್ಕಂತಹ ಭಾಷ್ಯವಾಕ್ಯ ಏನಿದೆ ಅದನ್ನು ಹೇಳಿದ್ದಾರೆ. ಕೇವಲ ಆ ಒಂದು 2 ಭಾಷ್ಯವಾಕ್ಯ ಇದೆ, ನೋಡೋಣ. ಇದು ನಮಗೆ ಆಗಿರತಕ್ಕಂಥದ್ದು 1:4-14 ಕೊಡ್ತಾರೆ. ಕಾರಣತ್ವೇನ ಚಾಕಾಶಾದಿಷು ಯಥಾ ವ್ಯಪದಿಷ್ಟೋಕ್ತೇ. ಓಂ ಕಾರಣತ್ವೇನ ಚಾಕಾಶಾದಿಷು ಯಥಾ ವ್ಯಪದಿಷ್ಟೋಕ್ತೇ ಅಂತಕ್ಕಂಥ ಸೂತ್ರ, ಅದ್ಭುತವಾದ ಸೂತ್ರ. ಇದಕ್ಕೆ ಅದ್ಭುತ ಸತ್ಯಪಿ ಪ್ರತಿವೇದಾಂತಂ ಸೃಜ್ಯಮಾನೇಷು ಆಕಾಶಾದಿಷು ಕ್ರಮಾದಿದ್ವಾರಕ್ಕೆ ವಿಗಾನೆ. ನೋಡಿ, ಪ್ರತಿವೇದಾಂತಂ ಎಲ್ಲ ವೇದಾಂತಗಳಲ್ಲಿಯೂ ಕೂಡ ಸೃಜ್ಯಮಾನೇಷು ಆಕಾಶಾದಿಷು ಈ ಸೃಷ್ಟಿಯಾಗಿರತಕ್ಕಂತಹ ಆಕಾಶವೇ ಮುಂತಾದವುಗಳಲ್ಲಿ ಈ ಪಂಚಭೂತಗಳು ಇದೆಯಲ್ಲ ಅವುಗಳಲ್ಲಿ ಕ್ರಮಾದಿದ್ವಾರಕ್ಕೆ ವಿಗಾನೆ ಶ್ರೂಯಮಾನೆ. ಕ್ರಮಾದಿದ್ವಾರಕ್ಕೆ ಅವಳ ಕ್ರಮದ ವಿಷಯವಾಗಿ ವಿಗಾನವು ನಮಗೆ ಗೊತ್ತಾಗ್ತಾ ಇದೆ. ವಿಧಾನವನ್ನು ಹೇಳ್ತಾ ಇದೆ ಉಪನಿಷತ್ತು. ಒಂದು ಹೀಗೆ, ಒಂದು ಮೊದಲಿದಾಯ್ತು, ಮೊದಲದಾಯ್ತು ಅಂತ ಕ್ರಮದಲ್ಲಿ. ಹಾಗಿದ್ದರೂ ಕೂಡ ನ ಸೃಷ್ಟರಿ ಕಿಂಚಿತ್ ವಿಗಾನಮಸ್ತಿ. ಯಾವುದು ಮೊದಲಾಯ್ತು ಆಮೇಲೆ ಏನಾಯ್ತು ಎಲ್ಲ ಹೇಳಿದ್ದಾರೆ. ಅದಕ್ಕೆ ವಿಗಾನ ಇದೆ. ಒಂದೊಂದು ಉಪನಿಷತ್ತನ್ನು ಒಂದೊಂದು ತರ ಹೇಳಿದ್ದಾರೆ. ಆದರೂ ಕೂಡ ಯಾವ ಉಪನಿಷತ್ತಿನಲ್ಲಿಯೂ ಕೂಡ ಆ ಸೃಷ್ಟಿಯ ಕರ್ತೃ ಇದ್ದಾನಲ್ಲ ಅವನು ಯಾರು ಎಂಬತಕ್ಕಂಥ ವಿಚಾರದಲ್ಲಿ ಯಾವ ವಿಗಾನವೂ ಇಲ್ಲ. ಆದರೆ ಅವನ ಕಾರ್ಯದಲ್ಲಿ ಮಾತ್ರ ವಿಗಾನವಿದೆ. ಯಾಕೆ? ಕಾರ್ಯದಲ್ಲಿ ನಿಮಗೆ ತಾತ್ಪರ್ಯವೇ ಇಲ್ಲ. ಉಪನಿಷತ್ತಿಗೆ ಕಾರ್ಯವನ್ನು ಹೇಳುವುದರಲ್ಲಿ, ಕಾರ್ಯವನ್ನು ಸಿದ್ಧ ಮಾಡುವುದರಲ್ಲಿ ಇಲ್ಲ ರೀ, ಇದು ಮೊದಲಾಯಿತು ಅಂತ ಸಿದ್ಧ ಮಾಡುವುದರಲ್ಲಾಗಲಿ ಇದು ಮೊದಲಾಯಿತು ಹೇಳುವುದರಲ್ಲಿ ತಾತ್ಪರ್ಯವೇ ಇಲ್ಲ. ಯಾಕೆ? ಸೃಷ್ಟಿಯ ಪಾರಮಾರ್ಥಿಕವಾಗಿ ಸೃಷ್ಟಿಯೇ ಇಲ್ಲ. ನಿರೋಧೋನ ಚೋತ್ಪತ್ತಿ. ಆಗಿರುವಾಗ ಆ ಸೃಷ್ಟಿ ಕರ್ತೃವಿನ ವಿಷಯದಲ್ಲಿ ಮಾತ್ರ ಯಾವ ವಿಗಾನವೂ ಎಲ್ಲಿಯೂ ಕೂಡ ಯಾವ ಉಪನಿಷತ್ತು ಎಲ್ಲಿಯೂ ಇಲ್ಲ. ಎಲ್ಲ ಒಂದೇ ಸಮ ಹೇಳಿದೆ. ಯಥಾಭೂತೋ ಹಿ ಏಕಸ್ಮಿನ್ ವೇದಾಂತೆ ಸರ್ವಜ್ಞ ಸರ್ವೇಶ್ವರ ಸರ್ವಾತ್ಮ ಏಕ ಅದ್ವಿತೀಯ ಕಾರಣತ್ವೇನ ವ್ಯಪದಿಷ್ಟ. ನೋಡಿ, ಏಕಸ್ಮಿನ್ ವೇದಾಂತೆ ಒಂದು ಶ್ರುತಿಯಲ್ಲಿ ಯಾವ್ದಾದ್ರು ಒಂದು ಮುಂಡಕಾತವಾಗಿ ಯಾವುದೋ ಒಂದರಲ್ಲಿ ಏನಾಗಿದ್ದಾನೆ, ಈ ಸೃಷ್ಟಿಯ ಕರ್ತೃ ಯಾರು ಅಂತ ಹೇಳಿದ್ದಾರೆ. ಸರ್ವಜ್ಞ ಸರ್ವೇಶ್ವರ ಸರ್ವಾತ್ಮ ಏಕ ಅದ್ವಿತೀಯ ಇವೆಲ್ಲ ಹೇಳಿದಾರಲ್ಲ. ಇವನು ಈ ಒಂದು ಬ್ರಹ್ಮ ಅಂತ ಇಟ್ಕೊಳ್ಳಿ. ಇದನ್ನ ಕಾರಣತ್ವೇನ ವ್ಯಪದಿಷ್ಟ, ಇದನ್ನ ಕಾರಣ ಅಂತ ಒಂದು ಉಪನಿಷತ್ತನ್ನು ಹೇಳುತ್ತಲ್ಲ, ಅದನ್ನೇ ಯಥಾಭೂತ ಹೇಗೆ ಹೇಳಿದೆಯೋ ತಥಾಭೂತ ಇವ, ಅದೇ ಪ್ರಕಾರವಾಗಿ ಏನು ಸರ್ವಜ್ಞ ಸರ್ವೇಶ್ವರ ಸರ್ವಾತ್ಮ ಏಕ ಅದ್ವಿತೀಯ ಎಂಬ ಒಂದು ಪರಿಷತ್ ಹೇಳಿ ಅದೇ ಪ್ರಕಾರವಾಗಿ ತಥಾಭೂತ ಏವ ವೇದಾಂತಾಂತರೇಶ್ವಪಿ. ವೇದಾಂತಾಂತರ ಅಂದ್ರೆ
ಬೇರೆಯ ವೇದಾಂತಗಳಲ್ಲಿಯೂ ಕೂಡ ಬೇರೆ ಉಪನಿಷತ್ತುಗಳಲ್ಲಿಯೂ ಕೂಡ ವ್ಯಪದಿಶ್ಯತೆ ಉಪದಿಶ್ಯತೆ ಉಪದೇಶ ಮಾಡಿದ್ದಾರೆ. ಒಂದು ವೇದಾಂತದಲ್ಲಿ ಒಂದು ಉಪನಿಷತ್ತಿನಲ್ಲಿ ಕಾರಣವನ್ನ ಯಾವ ರೀತಿ ಹೇಳಿದ್ದಾರೋ ಅದೇ ರೀತಿ ಅದೇ ಕಾರಣವನ್ನೇ ಎಲ್ಲ ಉಪನಿಷತ್ತುಗಳು ಎಲ್ಲ ಬೇರೆಯ ಉಪನಿಷತ್ತುಗಳಲ್ಲಿಯೂ ಕೂಡ ಅದೇ ಕಾರಣವನ್ನ ಅದೇ ಪ್ರಕಾರವಾಗಿ ಅದೇ ಲಕ್ಷಣದಿಂದ ಹೇಳಿದ್ದಾರೆ. ಯಾವ ವಿಜ್ಞಾನವೂ ಇಲ್ಲ. ಆದರೆ ಕಾರ್ಯ ವಿಷಯದಲ್ಲಿ ಮಾತ್ರ ವಿಜ್ಞಾನ. ಇನ್ನೊಂದು ಅದರಲ್ಲಿ ಅದೇ ಸೂತ್ರದಲ್ಲಿರತಕ್ಕಂಥ ಒಂದು ಭಾಷ್ಯ ಭಾಗ ಭಾಷ್ಯ ಪಂಕ್ತಿಗಳು ಹೇಳಿದ್ಮೇಲೆ ಎಷ್ಟು ನಾವು ಹೇಳಕ್ಕ ಏನು ಹೇಳಕ್ಕ ಅದ್ವಿತೀಯ ಅಷ್ಟೇ ಇವೆಲ್ಲ. ಕಾರ್ಯ ವಿಷಯ ಅಂತ ವಿಜ್ಞಾನಂ ದೃಶ್ಯತೆ ಕ್ವಚಿತ್ ದೃಷ್ಟಿ ಕ್ವಚಿತ್ ಮೊದಲು ಹೇಳಿದ್ದಾರೆ. ಕೆಲವು ಕಡೆ ತೇಜ ಆದಿ ತೇಜವನ್ನು ಮೊದಲು ಮಾಡಿಕೊಂಡು ತೇಜಸ್ಸನ್ನು ಮೊದಲು ಮಾಡ್ಕೊಂಡು ಹೇಳಿದ್ದಾರೆ. ಹೀಗೆ ವಿಜ್ಞಾನ ಇದೆ. ನಚ ಕಾರ್ಯ ವಿಷಯೇನ ವಿಜ್ಞಾನೇನ ಕಾರಣಮಪಿ ಬ್ರಹ್ಮ ಅಧಿಗಮ್ಯಮಾನ್ ಅವಿವಕ್ಷಿತಂ ಭವಿತಮರ್ಹತಿ ಇದು ಶಕ್ಯತೆ ಮತ್ತು ಒಂದು ವಾಕ್ಯಗಳು ಕೂಡ ಅಸಾಮಾನ್ಯ ನೋಡಿ. ಕಾರ್ಯಂ ಏನು ಈ ಕಾರ್ಯ ವಿಷಯೇನ ವಿಜ್ಞಾನಮೇವ ಕಾರ್ಯ ವಿಷಯದಲ್ಲಿ ವಿಜ್ಞಾನೇನ ವಿಜ್ಞಾನದಿಂದ ಕಾರ್ಯ ವಿಜ್ಞಾನ ಹೇಳಿದ್ದಾರೆ. ಅಷ್ಟು ಮಾತ್ರದಿಂದ ಏನಾಗಿದೆ ಕಾರಣಮತಿ ಬ್ರಹ್ಮ ಕಾರಣವಾಗಿರ್ತಕ್ಕಂಥ ಬ್ರಹ್ಮವೂ ಕೂಡ ಏನಾಗಿದೆ ಸರ್ವ ವೇದಾಂತಗಳಲ್ಲಿಯೂ ಕೂಡ ಕಾರ್ಯದಲ್ಲಿ ವಿಜ್ಞಾನ ಇದೆ. ಆದರೆ ಅದರ ಕಾರಣ ಇದೆಯಲ್ಲ ಬ್ರಹ್ಮ, ಅದರ ವಿಚಾರದಲ್ಲಿ ಎಲ್ಲ ವೇದಾಂತಗಳು ಕೂಡ ಒಕ್ಕೊರಲಿಂದ ಅವಿಗೀತಂ ಅಧಿಗಮ್ಯಮಾನಂ. ಅವಿಗೀತಂ ಯಾವ ವಿಜ್ಞಾನವೂ ಇಲ್ಲ, ಒಂದೇ ತರಹವಾಗಿ ಹೇಳಿದ್ದಾರೆ. ಹೀಗೆ ಹೇಳಿರುವುದನ್ನ ನಾವು ಏನಂತ ಅವಿವಕ್ಷಿತಂ ಭವಿತಮರ್ಹತೆ. ಇಲ್ಲ ರೀ ಆ ಥರ ಹೇಳಿಲ್ಲ, ಇದನ್ನು ಈ ಅರ್ಥ ಹೇಳಿಲ್ಲ, ಇದು ಅವಿವಕ್ಷಿತ ಅಂದ್ರೆ ವಿವಕ್ಷಿತವಲ್ಲ ಇದು ಅಂತ ಹೇಳುವುದು ಖಂಡಿತ ಸಾಧ್ಯವೇ ಇಲ್ಲ. ಹಾಗೆ ಅಯ್ಯೋ ಕಂಠೋಕ್ತವಾಗಿ ಹೇಳ್ತಾ ಇದೆ ಎಲ್ಲ ವೇದಾಂತಗಳು ಕೂಡ ಕಾರಣ ವಿಷಯದಲ್ಲಿ ಹಾಗಿರುವಾಗ ನೀವು ಇಲ್ಲ ರೀ ಹಾಗಿಲ್ಲ ಅಂತ ಹೇಳೋದು ಯಾವ ನ್ಯಾಯ? ಹೇಳೋದಕ್ಕಾಗೋದಿಲ್ಲ. ಮತ್ತೆ ಹೇಳೋದೇನಾಗುತ್ತೆ ಅತಿ ಪ್ರಸಂಗ ಹೇಳಿದ್ರೆ ಒಂದು ಯಾರ ಹುಚ್ಚ ಅಂತ. ಮತ್ತು ಭವೇದಪಿ ಕಾರ್ಯಸ್ಯ ವಿಗೀತತ್ವಂ ಅಪ್ರತಿಪಾದ್ಯತ್ವ ಬಹಳ ಮುಖ್ಯ. ಎಲ್ಲ ಒಂದೊಂದು ಮುಖ್ಯವಾದ ಭವೇದ ಇದೇನು ಕಾರ್ಯಸ್ಯ ವಿಗೀತತ್ವಂ ಭವೇತ್. ಕಾರ್ಯದ ವಿಷಯದಲ್ಲಿ ವಿಜ್ಞಾನ ಇರಬಹುದು, ಭವೇ ಇರಬಹುದು, ಬೇಕಾದಷ್ಟು ಇದೆ, ವಿಜ್ಞಾನ ಇದೆ, ಒಂದ್ ಕಡೆ ಹೇಳಿದ್ದಾರೆ ಇರಬಹುದು. ಆದರೆ ಅದೇನು ಗೊತ್ತೇ ಅದು ಅಪ್ರತಿಪಾದ್ಯತ್ವ, ಅದು ಪ್ರತಿಪಾದ್ಯ ವಿಷಯವೇ ಅಲ್ಲ. ಯಾವುದಕ್ಕೆ? ಉಪನಿಷತ್ತುಗಳಿಗೆ ವೇದಾಂತಗಳಿಗೆ ಇದು ಏನು ಈ ಒಂದು ಈಗ ಸೃಷ್ಟಿ ಇದೆ ಆಗಿದೆ, ಯಾವುದು ಮೊದಲು ಅಂತ ಹೀಗೆ ಸಿದ್ಧ ಮಾಡುವುದರಲ್ಲಿ ಅದಕ್ಕೆ ಅದು ಪ್ರತಿಪಾದ್ಯ ವಿಷಯವೇ ಅಲ್ಲ ಉಪನಿಷತ್ತುಗಳಿಗದು. ಮತ್ತೆ ಯಾಕೆ ಹೇಳಿದ್ದಾರೆ ಹೇಳಿದ್ರ ಮುಂಚೆ ಬ್ರಹ್ಮಾತ್ಮೈಕತ್ವ ಪ್ರತಿಪಾದನ ಉಪಾಯ ಮಾತ್ರತ್ವ ಏತೇಷಾಂ ವೇದಾಂತ ವಾಕ್ಯಾನಾಂ. ಇಂತಹ ವೇದಾಂತ ವಾಕ್ಯಗಳಿಗೆ ಪ್ರತಿಪಾದನ ಪದ ಮಾತ್ರ ತಾತ್ಪರ್ಯ ಅಂತ ಹೇಳಿ ನಮಗೆ ಅದು ಪ್ರತಿಪಾದ್ಯ ವಿಷಯವೇ ಅಲ್ಲ, ಅದು ಸಿದ್ಧ ಮಾಡತಕ್ಕ ಉಪನಿಷತ್ತುಗಳಿಗೆ ಅದು ವಿಷಯವೇ ಅಲ್ಲ ಅಂತ ಹೇಳಿ ಅದು ಮಾಡ್ತಾ ಇದ್ದಾರೆ. ಮುಂದಿನ ಭಾಗದಲ್ಲಿ ನೋಡೋಣ. ಈಗ ಒಂದು ಸಣ್ಣ ವಿಚಾರ, ಈ ರೆಕಾರ್ಡ್ ಮಾಡ್ತಾ ಇದ್ರೆ ಆಫ್ ಮಾಡ್ಬಿಡಿ ರೆಕಾರ್ಡ್, ಬೇಡ. ಓಂ